ಹಲೋ ನಮಸ್ಕಾರ ಗಾಯ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀರಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಚಿಕ್ಕಬಳ್ಳಾಪುರದ ಹತ್ತಿರದಲ್ಲೇ ಇರುವ ಒಂದು ಈಶಾ ಫೌಂಡೇಶನ್ ಬಳಿ ಒಂದು ಹರಿಹರ ಬೆಟ್ಟ ಅನ್ನೋದಿದೆ. ಆ ಬೆಟ್ಟದ ಹತ್ರ ಹೋಗಿ ಒಂದು ಚಿಕ್ಕ ಟ್ರೆಕ್ಕಿಂಗ್ ಮಾಡಿ ಅಲ್ಲಿರೋ ವ್ಯೂವ್ನ ನಿಮ್ಗೆ ತೋರಿಸೋಣ ಅಂತ ಇವತ್ತು ಬಂದಿರೋ ಉದ್ದೇಶ ಆಗಿದೆ. ಜಸ್ಟ್ ಅಲ್ಲೇನೇನೈತೆ, ಅದು ಎಷ್ಟು ಮೇಲೆಗೆ ಹೋಗಬೇಕು, ಆರಾಮ ಇಲ್ವಾ, ಕಷ್ಟ ಆಗುತ್ತಾ ಇಲ್ವಾ ಅನ್ನೋದೆಲ್ಲ ಇವಾಗ ಬೆಟ್ಟ ಹತ್ಬಿಟ್ಟು ನಾನು ನಿಮ್ಗೆ ತೋರಿಸೋಣ ಅಂತ ಜೈ ಶ್ರೀರಾಮ್ ಎಲ್ಲ ಹೋಗಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಹಲೋ ಗಾಯ್ಸ್, ಇನ್ನೇನು ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಿಂದೆಗಡೆ ಇರೋದೇ ಬೆಟ್ಟ. ಸ್ವಲ್ಪ ದೂರ ಹತ್ತಷ್ಟಕ್ಕೆ ಫುಲ್ ಸುಸ್ತಾಗೋಯ್ತು. ಇನ್ನೂ ಇಷ್ಟಿಗೆ ಸುಸ್ತಾದರೆ ಹೆಂಗೆ ಅಂದ್ಬಿಟ್ಟು ಇನ್ನೂ ಅಷ್ಟು ದೂರ ಐತೆ, ಅಲ್ಲವರೆಗೂ ಹತ್ತಬೇಕಿನ್ನ. ಹತ್ತಿ ಇವಾಗ ನಮ್ಮವ ನೋಡಿ, ಅವನು ಅಲ್ಲಲ್ಲೇ ನಿಂತೋಗ್ತವನೆ. ಈ ಬೆಟ್ಟ ಏನಿದೆ ಇದ್ರ ಹೆಸರು ಹರಿಹರ ಬೆಟ್ಟ. ಚಿಕ್ಕಬಳ್ಳಾಪುರ ಹತ್ರ ಇರುವ 7 ಕಿಲೋಮೀಟ್ರು ಚಿಕ್ಕಬಳ್ಳಾಪುರದಿಂದ. ಸಮೀಪ ಇಲ್ಲೇ ನಮ್ಗೆ ಈಶಾ ಫೌಂಡೇಶನ್ ಕೂಡ ಹತ್ರ ಆಗುತ್ತೆ. ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡಿ ಅಲ್ಲಿಂದ ಕಾಣಿಸುತ್ತಾನೆ ಮತ್ತು ಟ್ರೆಕ್ಕಿಂಗ್ ಎಲ್ಲ ಮುಗಿದ ಮೇಲೆ ಬೇಕಾದರೆ ಈಶಾ ಫೌಂಡೇಶನ್ ಹತ್ರ ಹೋಗ್ಬೋದು. ಬಟ್ ಇಲ್ಲಿ ನಾವು 2 ಪ್ಲೇಸ್ನ ವಿಸಿಟ್ ಮಾಡ್ಕೋಬೋದು. ಬೆಸ್ಟ್ ಪ್ಲೇಸು. ಮತ್ತು ಈಶಾ ಫೌಂಡೇಶನ್ ಮುಗಿದ ಮೇಲೆ ಬೇಕಾದರೆ ಕೇತನಹಳ್ಳಿ ಫಾಲ್ಸ್ಗೂ ಹೋಗ್ಬೋದು. ಬಟ್ ಕೇತನಹಳ್ಳಿ ಫಾಲ್ಸಲ್ಲಿ ಏನೂ ಇಲ್ಲ. ಬಟ್ ಕೇತನಹಳ್ಳಿ ಫಾಲ್ಸಲ್ಲಿ ಇವಾಗ ಮಳೆ ಇಲ್ಲಲ್ಲ, ಮಳೆ ಇದ್ದಿದ್ರೆ ನೀರೆಲ್ಲ ಬರೋದು. ಬಟ್ ಇವಾಗ ಅಲ್ಲಿ ನೀರು ಬರ್ತಿಲ್ಲ, ಹೋದ್ರೂ ವೇಸ್ಟು. ಬಟ್ ಲೊಕೇಶನ್ ನೋಡೋಕೆ ಮಾತ್ರ ಹೋಗ್ಬೇಕು. ಲೊಕೇಶನ್ ಚೆನ್ನಾಗೈತೆ, ಅಲ್ಲಿ ಲೊಕೇಶನ್ ನೋಡೋಕೆ ಹೋಗ್ಬೇಕಷ್ಟೇ. ಸುಸ್ತಾಗೋಗೋನೆ. ಇದು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಇರೋ ವ್ಯೂ. ಅಲ್ಲಿ ಕೂತ್ಕೊಂಡ್ವಿ. ಇವಾಗಿಲ್ಲ, ಇನ್ನೂ ಎಲ್ಲರಿಗೂ ಹೋಗ್ಬೇಕು. ಮುಗೀತು ಕತೆ. ಅಣ್ಣ ನನಗೆ ಎಲ್ಲ ಆಯ್ತಿಲ್ಲ ಅಣ್ಣ ಅನ್ನಂಗೈತೆ ನಮ್ಮ ಪರಿಸ್ಥಿತಿ. ಇದರಲ್ಲಿ ಹತ್ತಿದ್ರೆ ನಮ್ಮ ರೆಡಿ ಆಗೋದಾ? ಸ್ಟಾರ್ಟ್ ಕಾನ್ಸರ್ ಎರಿಬೇಕಲ್ಲ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಹತ್ತಿದ್ವಿ. ಬಟ್ ಹೆಲ್ತ್ ಇಶ್ಯೂಸಿಂದ ಹತ್ತಕ್ಕಾಗಲಿಲ್ಲ. ಬಟ್ ಸೆಂಟ್ರಲ್ಲೇ ಸ್ಟಾಪ್ ಆಗೋದ್ವಿ. ಬಟ್ ನಾವು ಮೇಲೆ ಹೋಗಿ ಏನಾರ ಮಾಡೋಣ ಅಂದ್ಕೊಂಡಿದ್ದು. ಬಟ್ ಮೇಲೆ ಹೋಗೋ ಅಷ್ಟೊತ್ತಿಗೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ, ನನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ಸೆಂಟ್ರಲ್ಲೇ ಸ್ಟಾಪ್ ಮಾಡಿ ಮೇಲೆ ಅಂದ್ಕೊಂಡಿರೋ ಪ್ಲ್ಯಾನ್ನೇ ಸೆಂಟ್ರಲ್ ಮಾಡಿ ಇವಾಗ ಆ ಪ್ಲ್ಯಾನಿಂಗ್ ಏನು ಎಲ್ಲ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಾನು ಇವಾಗ ನಿಮಗೆ. ಆ್ಯಕ್ಚುಲಿ ನಮ್ಗೆ ಹುಷಾರಿಲ್ಲ. ಅದು ಬಂದಿದ ತಕ್ಷಣ ಸುಸ್ತಾಗ್ಬಿಟ್ಟು ಅರ್ಧ ದಾರಿಗೆ. ಕಾನ್ಸರ್ ಇರಬೇಕಲ್ಲ, ಫುಲ್ ಬಿಸಿ. ಜಿಂಬಡಿ ಅಮ್ಮ. ಸ್ಟಾರ್ಬಕ್ಸಲ್ಲಿ ಮಿನಿಮಮ್ ಕಾಫಿ ಅಂದರೆ 350 ರೂಪಾಯಿ ಇರುತ್ತೆ. ಇವಾಗ ನಾವು ಮಾಡೋಕ್ಕೆ ಹೋಗ್ತಿರೋದು 1000 ರೂಪಾಯಿ ಕಾಫಿ. 1000 ರೂಪಾಯಿ ಯಾಕೆ ಅಂದರೆ ಸ್ಟಾರ್ಬಕ್ಸನ್ನು ಏನು ಮಾಡ್ತಾನೆ, ಅವನದೇ ಒಂದು ಬ್ರ್ಯಾಂಡ್ ಆದ ಕಾಫಿ ಪುಡಿ, ಇಂಟೀರಿಯರ್ ಡಿಸೈನ್, AC, ಅದು ಇದೆಲ್ಲ ಸೇರಿಸಿ ಚಾರ್ಜ್ ಆದರೆ ಅದ್ರ ಕಾಫಿ ಬೆಲೆ 350 ರೂಪಾಯಿ. ಬಟ್ ನಾವು ಅದಕ್ಕಿಂತ ಚೆನ್ನಾಗಿರೋ ಪ್ಲೇಸ್, ಅದಕ್ಕಿಂತ ಚೆನ್ನಾಗಿರೋದು ಇಂಟೀರಿಯರ್ ಡಿಸೈನ್, ಅದಕ್ಕಿಂತ ಚೆನ್ನಾಗಿರೋ ಇದರಲ್ಲಿ ಎಲ್ಲ ಸೇರಿಸ್ರೆ ನಮ್ಮ ಕಾಫಿ 1000 ರೂಪಾಯಿ. ಇವಾಗ ಅದೇ ಮಾಡೋಕ್ಕೆ ಹೋಗ್ತಿರೋದು ನೋಡಿ, ರಾಜಸ್ಥಾನದ ಟೀ. ಯಾಕೆ 1000 ರೂಪಾಯಿ ಕಾಫಿ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲೆಲ್ಲ ಹೋಗಿ ಬರೋದಲ್ಲ ಗೇಪ್ಸ್. ಇಂಥ ಬೆಟ್ಟ ಹತ್ತಿ
ನಮ್ಗಾದಂಥ ಕಾಲುಗಳು ನೋವು ತರಿಸ್ಕೊಂಡು ಚಳಿ ಮಳೆ ಅಂದಿರೋ ಹತ್ತಿ ಬೆಳಗ್ಗೆನೆ 4 ಗಂಟೆಗೆ ಎದ್ದೋಳಿ ಅಲ್ಲಿಂದ ಮತ್ತೆ ಮನೆ ಹತ್ರದಿಂದ ಇಲ್ಲಿಗೆ ಬಂದು ಇಲ್ಲಿ ಕೆಳಗಡೆಯಿಂದ ಮೇಲೆಗೆ ಹತ್ತೋ ಅಷ್ಟೊತ್ತಿಗೆ ಕೈಯಲ್ಲಿ ಆಗ್ದಿರ ಎಲ್ಲಿ ತುಷಾರ್ ಇಲ್ದಿರ ಆದರೂ ಬೆಟ್ಟ ಹತ್ತಿ ಎಂಜಾಯ್ ಮಾಡಲೇಬೇಕು, ವಿಡಿಯೋ ಮಾಡಲೇಬೇಕು, ಕಾಫಿ ಮಾಡಲೇಬೇಕು ಅಂದ್ಬಿಟ್ಟು ಇವತ್ತು ಅದು ಬೆಟ್ಟದ ಮೇಲೆ ಬಂದಿದ್ದೀವಲ್ಲ, ಅದಕ್ಕೆಷ್ಟು ಶ್ರಮ ಇರುತ್ತೆ. ಮತ್ತು ಅದರಲ್ಲಿ ಹಾಲು 10 ರೂಪಾಯಿಂದ ಟೀ ಹೇಳೋದಿರಲ್ಲ, 1/4 ಲೀಟ್ರ್ 10 ರೂಪಾಯಿ. ಕಾಫಿ ಪುಡಿ ಹಾಲು ಪ್ಯಾಕೆಟ್ ರೇಟ್ ಎಲ್ಲರೂ ಗೊತ್ತು ಸರಿಯಾಗಿ. ಹಾಲು ಪ್ಯಾಕೆಟ್ ಎಷ್ಟಾಯಿತು? ಹಾಲು ಪ್ಯಾಕೆಟ್ ಹೇಳ್ತೀನಿ ಹಂಗೆ ಎಲ್ಲ 1/4 ಲೀಟ್ರ್ ಹಾಲು ಪ್ಯಾಕೆಟು 10 ರೂಪಾಯಿ. ಕಾಫಿ ಪುಡಿ ಬ್ರೂ ಪ್ಯಾಕೆಟ್ 2 ರೂಪಾಯಿ ಎರಡೇ. ಬಟ್ ಇನ್ನು ಮೇಲೆ ಹತ್ತಿದ್ದೀವಲ್ಲ, ನಮ್ಮ ಶ್ರಮ. ಗಾಡಿಗೆ ಪೆಟ್ರೋಲು ಒಂದು 300 ರೂಪಾಯಿ. ನಾವೇನು ತಗೊಬೋದಕ್ಕಿದ್ದೀವಿ ಅಂತ ಹೇಳ್ತಾರಲ್ಲ, ಹಂಗೆ ಗಾಡಿ ಒಂದು ರೈಡರ್ ಗಾಡಿ, ಆ ಗಾಡಿಗೆ ಒಂದು 300 ರೂಪಾಯಿ ಪೆಟ್ರೋಲು. ಮತ್ತು ಬರ್ತಾ ದಾರಿ ಖರ್ಚುಗಳು ಅಲ್ಲೊಂದು 200 ರೂಪಾಯಿ. ಮತ್ತು ಮತ್ತು ನಮ್ಮ ಎನರ್ಜಿ ಅದಕ್ಕೊಂದು 100 ರೂಪಾಯಿ ಇಕ್ಕೋ, ಅವನಿಗೊಂದು 50 ರೂಪಾಯಿ, ನಂದೊಂದು 50 ರೂಪಾಯಿ, 100 ರೂಪಾಯಿ ಇಕ್ಕೊಳ್ರಿ. ಬೆಂಕಿಪಟ್ಟಣ ಅವ್ನು ನನ್ನ ಹತ್ರ ಐತಪ್ಪ. ಬೆಂಕಿಪಟ್ಟಣ ಅದು ಇವಾಗ ಸಿಗ್ತಿಲ್ಲ, ಒಳಗಡೆಗೆಲ್ಲ ಐತೆ. ಬೆಂಕಿಪಟ್ಟಣ 1 ರೂಪಾಯಿ. ಮತ್ತು ಇನ್ನೂ ಕಾಸ್ಟ್ಲಿ ಅಂದ್ರೆ ನಮ್ಮ ಕ್ಯಾಮರಾ, ಅದೊಂದು ಕಾಸ್ಟ್ಲಿ. ಇದಕ್ಕಂತಾನೆ ನಾವು ಲೆಕ್ಕ ಹಾಕಿ 1000 ರೂಪಾಯಿ ಕಾಫಿ. ಈ ವ್ಯೂ ಮತ್ತು ನೇಚರ್ ಕೊಡೋ ವ್ಯೂ ಇದೆಯಲ್ಲ, ನೇಚರ್ ಕೊಡೋ ವೈಬ್ ಇದೆಯಲ್ಲ, ಅದಕ್ಕಂತಾನೆ ನಾವು ಒಂದು 1000 ರೂಪಾಯಿ ಕಾಫಿ ಮಾಡೋದ್ರಲ್ಲಿ ತಪ್ಪಾಯ್ತಾ? ಮತ್ತು ಇಲ್ಲಿಗೆ ಬಂದು ವೀಡಿಯೋ ಮಾಡೋದೇನೈತೆ, ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಚೆನ್ನಾಗಿರೋ ಪ್ಲೇಸೇ ಇದು. ಬಟ್ ಮೇಲೆಗೆ ಬೆಟ್ಟದ ಮೇಲೆ ಹತ್ತಿದಾಗ ಆ ಫೀಲ್ ಚೆನ್ನಾಗಿರುತ್ತೆ. ಸ್ವಲ್ಪ ವಯಸ್ಸಾದವರೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ, ಯಾಕಂದರೆ ಹತ್ತಕ್ಕೆ ಇಲ್ಲಿ ಸ್ವಲ್ಪ ಜಾರದ್ರೂ ಕೆಳಗಡೆ ಹೋಗ್ಬಿಡ್ತೀವಿ ಅಂಥ ಪ್ಲೇಸ್ಗಳಿದೆ. ಅಲ್ಲಿ ಬಂಡೆಗಳ ಮೇಲೆ ಎಲ್ಲ ಸ್ವಲ್ಪ ಫೌಂಡೇಶನ್ನು. ಬಟ್ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಲ್ಲೇನಿದೆ ನನ್ನ ಕೈಯಲ್ಲಿ ಇಕ್ಕಿದ್ದೇನೆ, ಅದು ಈಶಾ ಫೌಂಡೇಶನ್ನು, ಶಿವಂದು ವಿಗ್ರಹ. ₹100 ಬ್ರೂ ಕಾಫಿ ರೆಡಿ. అయినా కచ్చి und cheers. ಅಲ್ಲ ರೀ, ಕಾಫಿ ಬಾಗ್ಬಿಡ್ತಾನೆ ನಾನು. ಕಾಫಿ ಚೆನ್ನಾಗಿಡ್ತೀನಿ ನಾನು ಆ್ಯಕ್ಚುಲಿ. ನೀ ಬರಲ್ಲ, ಕಾಫಿ ಅಂತ ಸೂಪರಾಗಿ ಮಾಡ್ತೀನಿ. ಹಾಲು ಬಿಸಿ ಮಾಡೋದು, ಸಕ್ಕರೆ ಹಾಕೋದು, ಕಾಫಿ ಹಾಕೋದು, ಕಾಫಿ ಚೆನ್ನಾಗಾಗೋಗುತ್ತೆ. ಕಾಫಿ ಕೂಡ ತಮಿಳ್ನಾಡು ಕಟ್ಟಿಪಟ್ಟೆ. ಫಸ್ಟ್ ಕಾಫಿ ತಗೋ. ಆ ಕಾಫಿನ